ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸರಿ, ಈಗಾಗಲೇ ಬೆಳಗ್ಗಿಂದನೂ ಕೂಡ ಚಾಯ್ಸ್ 1 ಕೊಟ್ಟವರು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ನೂ ಕೂಡ ವೀಡಿಯೋ ನೋಡಿಲ್ಲ ಅಂತಂದರೆ ಈಗಾಗಲೇ ಇಲ್ಲಿ ಏನಪ್ಪ ಅಂದರೆ ಸುಮಾರು ಒಂದು 13,000 ಜನ ನೋಡಿದಾರೆ. ಇನ್ನೂ ಕೂಡ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಿತ್ತಂದ್ರೆ ಹೋಗಿಬಿಟ್ಟು ಮೊದಲು ಚಾಯ್ಸ್ ಎಂಟ್ರಿ ಮಾಡೋರು ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು ಮತ್ತು ಚಾಯ್ಸ್ 1 ಕೊಟ್ಟವರು ಯಾವ ರೀತಿ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆಕ್ಕೆ ಪೇಮೆಂಟ್ ಮಾಡೋದಾಯಿತು ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಯಾವ ರೀತಿ ಡೌನ್ ಮಾಡ್ಕೋದು ಎಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳಿದ್ದೀನಿ. ಆ ವಿಡಿಯೋನ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಫಿಲ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊರಿ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಬಂದುಬಿಟ್ಟು 3 ಇಂಪಾರ್ಟೆಂಟ್ ಹೇಳ್ತೀನಿ. ಮೊದಲು ಚಾಯ್ಸ್ 2 ಕೊಡೋರಿಗೆ, ಓಕೆ, ಮೊದಲು ಚಾಯ್ಸ್ 2 ಕೊಡೋರಿಗೆ ಆ್ಯಂಡ್ ಚಾಯ್ಸ್ 3 ಕೊಡೋರಿಗೆ ಆ್ಯಂಡ್ ಸೀಟ್ ನಾಟ್ ಅಲಾಟೆಡ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಈ ಮೂವರಿಗೂ ಕೂಡ ಮಾತಾಡ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊರಿ ನೀವು ಏನೇನೆಲ್ಲ ಮಾಡಬೇಕಂತಂದು. ಓಕೆ, ಮೊದಲು ಬಂದುಬಿಟ್ಟು ಈಗ ಚಾಯ್ಸ್ 2 ಕೊಡೋರಿಗೆ ಹೇಳ್ತೀನಿ ನೋಡಿ. ಚಾಯ್ಸ್ 2ನ ಕೊಡ್ತೀನಿ ಅನ್ನೋದಾಯ್ತಂದರೆ ನಿಮಗೆ ತಿಳ್ಕೊಬೇಕು ಮೊದಲು. ಈಗ ಲೈಕ್ ಎಕ್ಸಾಂಪಲ್ಗೆ ಹೇಳ್ತೀನಿ ನಿಮಗೆ. ಈಗ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಎಲ್ಲಿದೆ ಅಂತ ತಿಳ್ಕೊರಿ ಮೊದಲು. ಲೈಕ್ 1 2 3 4 5 ಓಕೆ, ಈ ರೀತಿ ಕಾಲೇಜಸ್ ಇದೋ ನೀವು ಅಪ್ ಟು 100ವರೆಗೂ ಹಾಕೊಂಡಿದ್ದೀರಾ. ಇನ್ ಕೇಸ್ ಚಾಯ್ಸ್ 2 ಕೊಡಬೇಕಂತಂದರೆ ಹೋಲ್ಡ್ ಇಟ್ಕೊತಿದ್ದೀರಾ ನೀವು. ಓಕೆ, ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತದೆ ಹೋಲ್ಡ್ ಇಟ್ಕೊತೀರ ಅಂತಂದರೆ. ಈಗ ಲೈಕ್ ಎಕ್ಸಾಂಪಲ್ ಈಗ 5ನೇ ಸೀಟ್ ಸಿಕ್ಕಿದೆ ನಿಮಗೆ. ಓಕೆ, 100 ಹಾಕೊಂಡಿದ್ದೀರಾ, ಬಟ್ 5ನೇ ಕ್ಲಾಸ್ ಸಿಕ್ಕಿದೆ. ಇದರಲ್ಲಿ ನೀವು ಎಕ್ಸಾಂಪಲ್ ಹೇಳ್ತೀನಿ. ಈಗ ಮೇಲೆ ಇರುವಂಥ ಕಾಲೇಜು ಅಂದರೆ 1 2 3 4 ಕಾಲೇಜಸ್ ಏನಾದರೂ ಮೆಡಿಕಲ್ ಸೀಟ್ ಇದ್ದರೆ, ಓಕೆ, ಈ ಸಿಕ್ಕಿರೋ ಕಾಲೇಜು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರು ಅಥವಾ ವೆಟರ್ನರಿ ಅಥವಾ ಬೇರೆ ಬೇರೆ KCET ಕೋರ್ಸಸ್ ಆದರೂ ಸಹಿತ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ದರೆ ನೀವು ಕಾಶನ್ ಡಿಪಾಸಿಟ್ 1 ಲಕ್ಷ ಕಟ್ಟಬೇಕು. ಅದಂತೂ ತಲೆಯಲ್ಲಿ ಇಟ್ಕೋರಿ, ಯಾಕಂದರೆ ಒಟ್ರಾಸಿ ಹಾಕೋಂಗಿಲ್ಲ. ಕೆದವರು ಕೂತು ಡೈರೆಕ್ಟರ್ ಹೇಳಿದಾರೆ ಹೆಂಗೆ ಅಂದರೆ ನೀವು ಮೇಲ್ಗಡೆ KCET ಕೋರ್ಸಸ್ ಇತ್ತು, ಈಗ ಸಿಕ್ಕರು 5ನೇ ಕಾಲೇಜು ಇಂಜಿನಿಯರಿಂಗು ಅಥವಾ ಯಾವುದಾದ್ರೂ ಬೇರೆ KCET ಕೋರ್ಸಸ್ ಆಗಿತ್ತು ಅಂದರೆ ನೀವೇನು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಅಂದರೆ ಚಾಯ್ಸ್ 2 ಕೊಟ್ಬಿಟ್ಟು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದು ಇನ್ ಕೇಸ್ ಮೇಲ್ಗಡೆ ಮೆಡಿಕಲ್ಗೆ ಏನಾದರೂ ಕೋರ್ಸಸ್ ಇರುವಂಥ ಕಾಲೇಜಸ್ ಇದ್ದರೆ ಖಂಡಿತ ನೀವು ಮಾಡಲೇಬೇಕು. ಇಲ್ಲಾಂತಂದರೆ ಕಾಶನ್ ಡಿಪಾಸಿಟ್ 1 ಲಕ್ಷ ಕಟ್ಟದೇವು ಅಂತಂದರೆ ನಿಮ್ಮ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಆ 1 ಲಕ್ಷ ರೂಪಾಯಿ ನಿಮ್ಗೆ ವಾಪಸ್ ರಿಫಂಡ್ ಮಾಡ್ತಾರೆ, ವರಿ ಮಾಡ್ಕೊಬೇಡಿ. ಓಕೆ, ಆ್ಯಂಡ್ ಇಲ್ಲಪ್ಪ ಅಂತಂದರೆ ಈ ಲೈಕ್ ಎಕ್ಸಾಂಪಲ್ ಇನ್ನೂ ಕೂಡ ಕೆಲವೊಬ್ರು ಕೇಳ್ತಾರೆ. ಇನ್ ಕೇಸ್ ಚಾಯ್ಸ್ 2ನೇ ಕೊಡ್ತಾ ಇದ್ದೀನಿ. ಈಗ ಮೆಡಿಕಲ್ ಸೀಟ್ಗಳು ಈಗ 1 2 3 4 5 ಅಂತ ಇದೆ. ಓಕೆ, 5ನೇ ಕಾಲೇಜು ಮೆಡಿಕಲ್ ಸೀಟೇ ಸಿಕ್ಕಿದೆ ನಿಮಗೆ. ಮೇಲ್ಗಡೆನೂ ಕೂಡ ಮೆಡಿಕಲ್ ಸೀಟ್ ಇದೆ ಅಂತಂದರೆ ನೀವೇನು ಮಾಡ್ತೀರಾ, 5ನೇ ಸೀಟ್ಗೆ ಇರುವಂಥ ಕಾಲೇಜ್ ಫೀಸ್ ಎಷ್ಟಿದೆಯೋ ಅಷ್ಟು ಕಟ್ಟಬೇಕು, ಕಾಶನ್ ಡಿಪಾಸಿಟ್ ಇರಲ್ಲ. ಕ್ಲಿಯರ್, ಅರ್ಥ ಆಯಿತು ಅನ್ಕೋತೀನಿ. ಅಂತಂದರೆ KCET ಕೋರ್ಸಸ್ ಸೀಟ್ ಸಿಕ್ಕಿದ್ರೆ ನೀವು ಮೇಲ್ಗಡೆ ಮೆಡಿಕಲ್ ಸೀಟ್ ಸಿಕ್ಕರೆ ಕಾಶನ್ ಡಿಪಾಸಿಟ್ ಕಟ್ಟಬೇಕು, ದುಡ್ಡು ಪೇ ಮಾಡೋಂಗಿಲ್ಲ. ಇನ್ ಕೇಸ್ ಮೆಡಿಕಲ್ ಸೀಟ್ ಸಿಕ್ಕಿದೆ ಮೇಲ್ಗಡೆನೂ ಕೂಡ ಮೆಡಿಕಲ್ ಸೀಟ್ ಇದೆ ಅಂತಂದರೆ ಏನಾಗುತ್ತದ, ಇಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಇರತಕ್ಕಂಥ ಫೀಸ್ ಕಟ್ಟಬೇಕು, ಕಾಶನ್ ಡಿಪಾಸಿಟ್ ಕಟ್ಟುವಾಗಿಲ್ಲ. ಇನ್ ಕೇಸ್ ಇನ್ನು ಮೂರನೇ ರೀತಿ ಕಂಡೀಷನ್ ಯಾವ ರೀತಿ ಅಂತಂದರೆ ಸೇಮ್ ಅದೇ ರೀತಿ 1 2 3 4 5 ಅನ್ಕೊಡ್ರಿ. 5ನೇ ಕಾಲೇಜು KCET ಕೋರ್ಸಸ್ ಇರುವಂಥದ್ದು ಯಾವುದಾದ್ರು ಲೈಕ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅನ್ಕೊಳ್ಳೋಣ. ಮೇಲ್ಗಡೆನೂ ಕೂಡ ಇಂಜಿನಿಯರಿಂಗ್ ಇದ್ದಾವೆ ಅಥವಾ ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ ಅನ್ಕೊಳ್ಳಿ. ಬಟ್ ಈ ರೀತಿ ಇದ್ದಾಗ ನೀವು ಯಾವುದೇ ರೀತಿ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ರೌಂಡ್ಗೆ. ಓಕೆ, ಬಟ್ ಸೆಕೆಂಡ್ ರೌಂಡ್ ಚೇಂಜ್ ಆಗುತ್ತೆ, ಅದು ಮುಂದೆ ಹೇಳೋಣ, ಈಗ ಬೇಡ. ಈಗ ಫಸ್ಟ್ ರೌಂಡ್ಗೆ ಮೇಲ್ಗಡೆ KCET ಕೋರ್ಸಸ್ ಅಷ್ಟೇ ಇದ್ದಾವೆ ಇತ್ತಂತಂದರೆ ನೀವು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಕಾಶನ್ ಡಿಪಾಸಿಟ್ ಯಾವಾಗ ಕಟ್ಟಬೇಕು ಬರ್ದಾರೆ ಇನ್ ಕೇಸ್ ನಮ್ಮ ಮೇಲ್ಗಡೆ ಇದಾವೆ ಅಂತಂದರೆ ಕೆದವರು ಈ ಸದ್ಯಕ್ಕೆ ಚಾಯ್ಸ್ ಎಂಟ್ರಿ ಮಾಡಿ. ಓಕೆ, ಚಾಯ್ಸ್ 2ನೇ ಕೊಡಿ, ಬಟ್ ಕಾಶನ್ ಡಿಪಾಸಿಟ್ ಯಾವ ರೀತಿ ಕಟ್ಟಬೇಕಂತ ಕೆದವರು ಇನ್ನೂ ಕೂಡ ಹೇಳಿಲ್ಲ. ಓಕೆ, ಅವ್ರು ಹೇಳಿದ ಮೇಲೆ ನಿಮ್ಗೆ ಹೇಳ್ತೀನಿ. ಓಕೆ, ಅವ್ರು ಕೆದವ್ರು ಹೇಳ್ತಾರೆ ಯಾವ ರೀತಿ ಕಾಶನ್ ಡಿಪಾಸಿಟ್ ಕಟ್ಟಬೇಕು, ಅದು ಏನು ಅಂತ ಡೀಟೇಲ್ಸಾಗಿ ಬಿಡ್ತಾರೆ. ನಾಳೆ ನಿಮ್ಗೆ ಯಾವಾಗಿದೆ ಅಂತಂದರೆ ಮೆಡಿಕಲ್ ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಇರೋದು 7ನೇ ತಾರೀಕಿದೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಆಳೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇ ಬಿ ನಾಳೆ ನಿಮ್ಗೆ ಏನಾದರೂ ಹೇಳ್ತಾರೆ ಕೇಳಿದವರು, ಅದನ್ನ ಬಿಟ್ಟಾಗ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಆಯಿತಾ, ಇದಿಷ್ಟು ಯಾರಿಗೆ ಚಾಯ್ಸ್ 2 ಕೊಡೋರಿಗೆ. ಆ್ಯಂಡ್ ಚಾಯ್ಸ್ 2 ಕೊಡೋರಿಗೆ ಅದೇ ನಿಮ್ಮ ಗಮನದಲ್ಲಿ ಇಟ್ಕೋರಿ. ಈಗ 1 to 100 ಇದೆ ಸೀಟ್ಸು, ನಿಮ್ಗೆ 5ನೇ ಕಾಲೇಜ್ ಸಿಕ್ಕಿದೆ. ನೀವು ಚಾಯ್ಸ್ 2 ಅಂತಂದ್ರೆ ಹೋಲ್ಡ್ ಇಟ್ಕೊಂಡು ಹೋಗ್ತಿದ್ದೀರಾ. ಈಗ 5 ಕೆಳಗಡೆ ಇರುವಂಥದ್ದು ಕಾಲೇಜ್ ಎಲ್ಲನೂ ಕೂಡ ಡಿಲೇಟ್ ಆಗ್ತವೆ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ 6ರಿಂದ ಹಿಡಿದು ಬಿಟ್ಟರು 100ವರೆಗೂ ಇರುವಂತಹ ಕಾಲೇಜಸ್ಸು ಯಾವೂ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ. 1 to 5 ಏನಿದಾವೆ ಅದರಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಓಕೆ 1 2 3 4 5 ಇದೆ ಅಲ್ವಾ, ಆ 5 ಅಂದ್ರೆ ಫಿಕ್ಸಿಗೆ ಸದ್ಯಕ್ಕೆ. ನಿಮಗೆ 4ರಲ್ಲೇ ಏನಾದರೂ ನಿಮ್ಗೆ ಫಾರ್ ಎಕ್ಸಾಂಪಲ್ ಅದರಲ್ಲಿ ಕೂಡ 2ನೇ ಕಾಲೇಜ್ ಇಷ್ಟಿಲ್ಲ ಅಂತಂದರೆ ನೀವು ಅದನ್ನ ಡಿಲೇಟ್ ಮಾಡ್ಕೋಬೋದು. ಅಥವಾ 3ನೇ ಕಾಲೇಜು 4ನೇ ಕಾಲೇಜು ನಂಬರಿಂಗ್ ಚೇಂಜ್ ಮಾಡ್ಬೇಕಂದ್ರೆ 3 ಬಂದುಬಿಟ್ಟು 4 ಮಾಡ್ಕೋಬೋದು, 4 ಬಿಟ್ಟು 3 ಮಾಡ್ಕೋಬೇಕು ಅಂತ ನಂಬರ್ ಚೇಂಜ್ ಮಾಡ್ಕೋಬೋದು. ಇಷ್ಟೇ ಮಾಡ್ಬೋದು. ಹೊರಗಿಂದ ಏನಾದರೂ ಕಾಲೇಜ್ ಅಂತೂ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಆ್ಯಡ್ ಮಾಡ್ಲಿಕ್ಕೆ ಬರೋದು ಗೊತ್ತಿರುವಾಗ ನಿಮಗೆ BMS ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ BMS ಅಷ್ಟೇ ಏನಾಗುತ್ತೆ ಸದ್ಯಕ್ಕೆ ಆಪ್ಷನ್ ಎಂಟ್ರಿಗೆ ಅಂದರೆ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಸೊ ಅದನ್ನ ಬೇಕಾದ್ರೆ ಎಲ್ಲಿ ಕೂಡ ಎಲ್ಲಿ ಬೇಕಾದರೂ ನೀವು ಪ್ರಿಯಾರಿಟಿ ಕೊಡ್ಬೋದು. ಅಂದರೆ ನಂಬರ್ 1ನೇ ನೀವು BMS ಕೊಡ್ಕೋಬೋದು ಅಥವಾ ನಂಬರ್ 5 ಕೆಳಗಡೆ 6 ಕೂಡ ಈ ರೀತಿ ಕೊಡ್ಬೋದು. ಇನ್ ಕೇಸ್ ಈ ರೀತಿ ಆಪ್ಷನ್ ಎಂಟ್ರಿ ವಾಪಸ್ ಸೆಕೆಂಡ್ ರೌಂಡಿಗೆ ಮಾಡ್ತಾರೆ. ಸೆಕೆಂಡ್ ರೌಂಡ್ಗೆ ರಿಸಲ್ಟ್ ಮೇಲ್ಗಡೆ 1 2 3 4 ಏನಿದೆಯೋ ಅದರಲ್ಲಿ ಅಲಾಟ್ಮೆಂಟ್ ಆಗುತ್ತದೆ. ಇನ್ ಕೇಸ್ ಅದರಲ್ಲಿ ಯಾವುದೂ ಕೂಡ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ತಿರ್ಗ ಆಫೀಸು ಹೋಲ್ಡಲ್ಲಿ ಇರ್ತದೆ, 5ನೇದು ಸಿಗ್ತದೆ. ಇನ್ ಕೇಸ್ ಮೇಲಿದು ಯಾವುದಾದ್ರೂ ಒಂದು ಅಲಾಟ್ಮೆಂಟ್ ಆಗಿಬಿಟ್ರೆ 5ನೇದು ಆಟೋಮೆಟಿಕ್ ಡಿಲೇಟ್ ಆಗ್ತದೆ. ಯಾಕಂದರೆ ಮೇಲ್ಗಡೆ ಇರೋದು ಚೆನ್ನಾಗಿರ್ತವೆ. ನಿಮ್ಗೆ ಬೇಕಾಗಿದ್ದು ಅಷ್ಟೇ ಇಟ್ಕೊಂಡು ಡಿಲೇಟ್ ಮಾಡ್ಕೊಂಬಿಡಿ ಸೆಕೆಂಡ್ ರೌಂಡ್ಗೆ. ಓಕೆ, ಚಾಯ್ಸ್ 2 ಬಗ್ಗೆ ಇದಿಷ್ಟ ಆಯಿತು. ಆ್ಯಂಡ್ ಚಾಯ್ಸ್ 3 ಬಗ್ಗೆ ಓಕೆ, ನೆಕ್ಸ್ಟ್ ಈಗ ಮಾತಾಡಬೇಕಾಗಿರೋದು ಚಾಯ್ಸ್ 3 ಬಗ್ಗೆ ಮಾತಾಡಬೇಕು. ಚಾಯ್ಸ್ 3 ಅಂತಂದರೆ ನೋಡಿ, ಈಗ ಲೈಕ್ ಅದೇ ಎಕ್ಸಾಂಪಲ್ ತೊಗೊತೀನಿ ನಾನೀಗ. ಈಗ 1 to 100ವರೆಗೂ ಕೂಡ ಹಾಕ್ಕೊಂಡಿದ್ದಾರೆ ಕಾಲೇಜು, 5ನೇ ಸೀಟ್ ಸಿಕ್ಕೈತೆ. ನಿಮ್ಗೆ 5ನೇ ಕಾಲೇಜ್ ಸೀಟ್ ಸಿಕ್ಕಿರೋದು ಇಷ್ಟ ಇಲ್ಲ ಅಂತ ಅಂದ್ಕೊಂಡೇ ಏನು ಮಾಡಿರ್ತಾರೆ ನೀವು ಚಾಯ್ಸ್ ಎಂಟ್ರಿ ಮಾಡಿರ್ತೀರ, ಅಂದರೆ ಚಾಯ್ಸ್ 3 ಕೊಟ್ಟಿರ್ತೀರ. ಸೊ ಅವಾಗ ಏನಾಗ್ತದೆ
ಏನಾಗ್ತದೆ 5ನೇ ಕಾಲೇಜು ಆಟೋಮೆಟಿಕ್ಲಿ ಡಿಲೀಟ್ ಆಗ್ತದೆ. ಸೊ ಹಂಗಾಗಿ ಈ 1ರಿಂದ ಹಿಡಿದ್ಬಿಟ್ಟು 100ವರೆಗೂ ಎಲ್ಲ ಕೂಡ ಕಾಲೇಜಸ್ ಇರ್ತವೆ. ಬಟ್ ಚಾಯ್ಸ್ 2 ಕೊಟ್ಟರೆ ಯಾವ ರೀತಿ ಇತ್ತು, ಯಾವುದೇ ರೀತಿಯಾಗಿ ಯಾವುದು ಕೂಡ ಕಾಲೇಜು 5ರ ಕೆಳಗಡೆ ಇರ್ತಿದ್ದಿಲ್ಲ. ಬಟ್ ಚಾಯ್ಸ್ 3 ಕೊಟ್ಟರೆ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಆಗ್ತದೆ, ರಿಮೈನಿಂಗ್ ಎಲ್ಲನೂ ಕೂಡ ಇರ್ತದೆ. ಈ ನಂಬರಿಂಗ್ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಅಂದರೆ 100 ಇರೋದು 1 ಕೊಡ್ಬೋದು, 1 ಇರೋದು 100 ಕೊಡ್ಕೋಬೋದು. ಓಕೆ, ಆ್ಯಂಡ್ BMS ಕೂಡ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಇದರೊಳಗೆ ಆ್ಯಡ್ ಮಾಡ್ಬೋದು. ಆಯಿತಾ, ಈ ರೀತಿ ಇರ್ತದೆ. ಬಟ್ ನೀವು ಯಾವುದೇ ರೀತಿ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೆ, ಚಾಯ್ಸ್ 3 ಕೊಡೋರಿಗೆ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಆ್ಯಂಡ್ ನೆಕ್ಸ್ಟು ಎಕ್ಸಾಂಪಲ್, ಈಗ ಇಷ್ಟಂದ್ರೂ ಗೊತ್ತಾಯಿತು ಚಾಯ್ಸ್ 3 ಕೊಡೋರಿಗೆ. ಆ್ಯಂಡ್ ಚಾಯ್ಸ್ 3 ಕೊಡೋರು ಕೂಡ ನೀವು ಕೂಡ ಏನು ಮಾಡ್ಬೋದು, ಡಿಲೀಟ್ ಮಾಡ್ಕೋಬೋದು, ರಿಅರೇಂಜ್ ಕೂಡ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ, ಆ್ಯಡ್ ಮಾಡೋಕ್ಕೆ ಬರೋದು ಸೇಮ್ ಅದೇ ರೀತಿ BMS ಓನ್ಲಿ. ಸರಿ, ಆ್ಯಂಡ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಗೊತ್ತಾಯಿತು. ಆ್ಯಂಡ್ ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ ಇವ್ರು ಏನು ಮಾಡಬೇಕು, ನೀವು ಯಾವುದೇ ರೀತಿಯಾಗಿ ಚಾಯ್ಸ್ ಎಂಟ್ರಿ ಇದೆಯಾ ನಿಮಗೆ ಮಾಡಲಿಕ್ಕೆ? ನೋ, ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇಲ್ಲ. ಯಾಕಂದರೆ ನಿಮ್ಗೆ ಸೀಟೇ ಸಿಕ್ಕಿಲ್ಲ, ನೀವು ಏನಂತ ಆಪ್ಷನ್ ಏನಂತ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಸೊ ಹಂಗಾಗಿ ನೀವು ಏನು ಆಗ್ತೀರ ಅಂತಂದರೆ ಡೈರೆಕ್ಟ್ ಈಗ ಫಸ್ಟ್ ರೌಂಡ್ಗೆ ಸೀಟ್ ಸಿಕ್ಕಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಈಗ ಏನಾದರೂ ಸೀಟ್ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತಾ ನಿಮಗೆ ಬರುತ್ತೆ, ಅದು ಯಾವುದಪ್ಪ ಅಂದರೆ ಓನ್ಲಿ BMS ಓನ್ಲಿ ಬರ್ತದೆ. ರಿಮೈನಿಂಗ್ ಯಾವ ಕೋರ್ಸಸ್ ಕೂಡ ಬರಲ್ಲ. ಲೈಕ್ ಈಗ ಯಾವುದೋ ಒಂದು 100 ಸೀಟ್ ಹಾಕೊಂಡಿದ್ರೆ 100 ಕಾಲೇಜಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು 100 ಕಾಲೇಜಸ್ಸು ಕೂಡ ಸೇಮ್ ಸೆಕೆಂಡ್ ರೌಂಡ್ಗೆ ಅವೇ ಇರ್ತವೆ ಕಾಲೇಜಸ್ಸು. ಅದರಲ್ಲೇ ನೀವೇನು ಮಾಡೋದು, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತದೆ. 100 ಒಳಗಡೆ ನೀವೇನಾದರೂ ಚೇಂಜಸ್ ಮಾಡ್ಕೊತೀರ ಅಂದರೆ, ಅಥವಾ ಆ ಕಾಲೇಜಲ್ಲಿ ನಂಬರಿಂಗ್ ಏನಾದರೂ ರಿಅರೇಂಜ್ ಮಾಡ್ಕೊತಿರೋ, ಮತ್ತೊಂದು ಲೈಕ್ ಎಕ್ಸಾಂಪಲ್ 98ನೇ ಕಾಲೇಜು ನಿಮಗೆ 1ನೇ ಪ್ಲೇಸ್ ಕೊಡಬೇಕಂತಂದರೆ ನಂಬರ್ ಚೇಂಜ್ ಮಾಡ್ಕೊಂಡು ಕೊಡ್ಬೋದು. ಈ ರೀತಿ ಮಾಡ್ಬೋದು. ಬಿಟ್ಟರೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಸರಿ, ಇದಿಷ್ಟು ಭಾಳಷ್ಟು ಹುಡುಗರು ಕೇಳ್ತಿದ್ರಿ ಚಾಯ್ಸ್ 2, ಚಾಯ್ಸ್ 3 ಮತ್ತು ಸೀಟ್ ಯಾರಿಗೆಲ್ಲ ಸಿಕ್ಕಿಲ್ಲ ಕೇಳ್ರಿ ಅಂತಂದು ಇದಿಷ್ಟು ಹೇಳಿದೆ. ಆ್ಯಂಡ್ ಚಾಯ್ಸ್ 1 ಕೊಟ್ಟವ್ರಿಗೆ ಅಪ್ ಟು ನಿಮಗೆ 12ನೇ ತಾರೀಕುವರೆಗೂ ಕೂಡ ಅಡ್ಮಿಷನ್ ಇದ್ದಾವೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ 9ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಆ್ಯಂಡ್ ಅಗ್ರಿಕಲ್ಚರ್, ವೆಟರ್ನರಿ ಮತ್ತು B ಫಾರ್ಮಾ, D ಫಾರ್ಮಾ ಸ್ವಲ್ಪ ಎಕ್ಸ್ಟೆಂಡೆಡ್ ಮಾಡಿಬಿಟ್ಟಿದ್ದಾರೆ. ನಿಮಗೆ 10ರವರೆಗೂ ಕೂಡ ಸಿಗ್ತಿದೆ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಈಗ ರಿಮೈನಿಂಗ್ ಯಾರಿಗೆ BS ನರ್ಸಿಂಗ್ದವ್ರಿಗೆ ಆಯಿತು. ಆ್ಯಂಡ್ ಈಗ ನೀಟ್ ಸ್ಟೂಡೆಂಟ್ ಗೊತ್ತಿರುವಾಗೆ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಹೋಮಿಯೋಪತಿ ಕೋರ್ಸಸ್ಗಳಿಗೆ 12ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಆ ಡೇಟ್ ಒಳಗಡೆ ಹೋಗಿ ಅಡ್ಮಿಷನ್ ಆಗಬೇಕು. ಚಾಯ್ಸ್ ಎಂಟ್ರಿ ಬಂದುಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಗೆ 8ನೇ ತಾರೀಕು ಲಾಸ್ಟ್ ಇದೆ. ಆ್ಯಂಡ್ ಅಗ್ರಿ, ವೆಟರ್ನರಿ ಮತ್ತು B ಫಾರ್ಮಾ, D ಫಾರ್ಮೂ ಕೂಡ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮೊದಲು ಮಾಡ್ಕೋರಿ. ಓಕೆ, ರಿಮೈನಿಂಗ್ ಕೋರ್ಸಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಲೈಕ್ ಎಕ್ಸಾಂಪಲ್ BS ನರ್ಸಿಂಗ್ ಆಯಿತು, BS ನರ್ಸಿಂಗ್ 6ನೇ ತಾರೀಕು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಈಗ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಹೋಮಿಯೋಪತಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗೋದು 7ನೇ ತಾರೀಕು. ಆಯಿತಾ, ಸೊ ಸದ್ಯಕ್ಕೆ ಇವತ್ತು ಇಂಜಿನಿಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಾಳೆ ಆಗ್ತವೆ. ನಾಳೆ 4 ಕೋರ್ಸಸ್ ಕೂಡ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಹೇಳ್ದಂಗೆ ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ, D ಫಾರ್ಮಾ. ಇನ್ನೊಂದು ಟೈಮು ಮನೆಯಲ್ಲಿ 1 ಟೈಮ್ ಅಲ್ಲ 2 ಟೈಮ್ ಅಲ್ಲ 10 ಸರ್ತಿ ಕೇಳ್ಕೊಂಡು ಚಾಯ್ಸ್ ಎಂಟ್ರಿ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಇನ್ ಕೇಸ್ 1 or 2 ಯಾವುದಾದ್ರೂ ಚಾಯ್ಸ್ ಎಂಟ್ರಿ 1 or 2 ಕೊಟ್ಬಿಟ್ರೆ ಫ್ರೀಸ್ ಆಗ್ತದೆ, ಏನು ಕೂಡ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಈಗ ಹೊಸದಾಗಿ ಮಾಡಿದ್ದಾರೆ. ಓಕೆ, ಚಾಯ್ಸ್ 3 and 4 ಏನಾದರೂ ಬಿಟ್ಟರೆ ಚೇಂಜಸ್ ಮಾಡ್ಕೋಬೋದು. ಚಾಯ್ಸ್ 3 ಕೊಟ್ಟು ನೀವು ವಾಪಸ್ ಚೇಂಜ್ ಮಾಡ್ಕೋಬೇಕು ಅನಿಸ್ತು, ಚಾಯ್ಸ್ 3 ಕೊಟ್ಟರೆ ನಾನು 1 ಕೊಡಬೇಕಂತಂದ್ರೆ ಮಾಡ್ಕೋಬೋದು. ಓಕೆ, 4 ಕೊಟ್ಟಿದ್ದೆ, ಎಕ್ಸಿಟ್ ಆಗಿದ್ದೆ, ವಾಪಸ್ ನೀವು ಏನಾರು ಚೇಂಜಸ್ ಮಾಡ್ಕೋಬೇಕು ಅನಿಸಿದ್ರೆ ಮಾಡ್ಕೋಬೋದು. ಬಟ್ ಚಾಯ್ಸ್ 1 ಮತ್ತು 2 ಕೊಟ್ಬಿಟ್ರೆ ಮುಗೀತು. ಆಲ್ಮೋಸ್ಟ್ ನೋಡಿ, ಈಗ ಒಂದು 30% ಸ್ಟೂಡೆಂಟು ಚಾಯ್ಸ್ 1 ಕೊಟ್ಟರೆ ಇರ್ತಾರೆ. ಆ್ಯಂಡ್ 40% ಚಾಯ್ಸ್ 2 ಕೊಟ್ಟೋರೇ ಇರ್ತಾರೆ. ಆ್ಯಂಡ್ ಒಂದು 20 ಮೇಲ್ಗಡೆನೇ 3 ಕೊಡ್ತಾರೆ. ಆ್ಯಂಡ್ 1% or 2% ಅಷ್ಟೇ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತಾರೆ. ಆಗಲ್ಲ, ಜಾಸ್ತಿ 100ರಲ್ಲಿ ಒಬ್ಬರು ಎಕ್ಸಿಟ್ ಆಗ್ಬೋದು, ಜಾಸ್ತಿ ಜನ ಎಕ್ಸಿಟ್ ಆಗಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟೋರೇ ಜಾಸ್ತಿ ಇರ್ತಾರೆ. ಕರೆಕ್ಟಾಗಿ ಚಾಯ್ಸ್ 1 ಮತ್ತು 2 ಕೊಡೋರು ಕರೆಕ್ಟಾಗಿ ನೋಡ್ಕೊಂಡು ಕೊಡಿ. ಯಾಕಂದರೆ ಇದೇ 1 ಟೈಮ್. ಓಕೆ, ಆಪ್ಷನ್ ಎಂಟ್ರಿ ಯಾವ ರೀತಿ ನೋಡಿ ಚೇಂಜ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು ಅಂತ ಇದ್ವಿ. ಬಟ್ ಆ ರೀತಿಯಾಗಿ ಚಾಯ್ಸ್ ಎಂಟ್ರಿ ಇರಲ್ಲ. ಸರಿ, ಇದ್ರ ಬಗ್ಗೆ ಈಗಾಗಲೇ ನಾನು ಯಾವ ರೀತಿ ಚಾಯ್ಸ್ ಎಂಟ್ರಿ ಮಾಡೋದು ಮತ್ತು ಯಾವ ರೀತಿ ಪೇಮೆಂಟ್ ಮಾಡೋದು ಎಲ್ಲ ಡೀಟೇಲ್ಸಾಗಿ ಹೇಳಿದ್ದೀನಿ. ಕಮೆಂಟ್ ಸೆಕ್ಷನ್ ಪಿನ್ ಇರ್ತದೆ, ವಿಡಿಯೋ ಹೋಗ್ಬಿಟ್ಟು ನೋಡ್ಕೊರಿ. ಸರ್, ನಾನು ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಹಲವಾರು ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.